ಮದುವೆ ಸಮಾರಂಭ ಮುಗಿಸಿಕೊಂಡು ಕಾರ್ನಲ್ಲಿ ಬರ್ತಾ ಇದ್ದ ವಿಜಯಪುರ ಪಾಲಿಕೆ ಕಾರ್ಪೊರೇಟರ್ ಒಬ್ಬರ ಪುತ್ರನ ಮೇಲೆ ಗುಂಡಿನ ದಾಳಿ ನಡೆದಿದೆ. ವಿಜಯಪುರ ಕನ್ನಾನ್ ನಗರದಲ್ಲಿ ಘಟನೆ ನಡೆದಿದ್ದು, ಪಾಲಿಕೆ ಕಾರ್ಪೊರೇಟರ್ ಶಹನಾಜ್ ಬೇಗಂ ಪುತ್ರ 31 ವರ್ಷದ ಅಜೀಂ ಇನಾಮದಾರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಾತ್ರಿ 11:30 ಸುಮಾರಿಗೆ ಕಪ್ಪು ಪಲ್ಸರ್ ಬೈಕ್ನಲ್ಲಿ ಬಂದ ಇಬ್ಬರು ಅಪರಿಚಿತ ಮುಸುಕುಧಾರಿಗಳು ಅಜೀಂ ಇನಾಮದಾರ್ ಇದ್ದಂತಹ ಕಾರ್ನ ಮೇಲೆ 2 ಸುತ್ತು ಗುಂಡನ್ನು ಹಾರಿಸಿದ್ದಾರೆ ಎನ್ನಲಾಗಿದೆ. ಈ ಪೈಕಿ ಒಂದು ಗುಂಡು ಕಾರಿನ ಮುಂದಿನ ಗ್ಲಾಸ್ಗೆ ತಗುಲಿದೆ. ಸಿನಿಮೀಯ ರೀತಿಯಲ್ಲಿ ಗುಂಡಿನ ದಾಳಿ ನಡೆಸಿದ ದುಷ್ಕರ್ಮಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಘಟನೆ ನಂತರ ಗಾಬರಿಗೊಂಡ ಇನಾಮದಾರ್ ಗಾಂಧಿ ಚೌಕ ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದಾರೆ. ನಂತರ ಸ್ಥಳಕ್ಕೆ ಭೇಟಿ ನೀಡಿದ ಎಎಸ್ಸಿ ಶಿವಕುಮಾರ್ ಗುಣಾರಿ, ಡಿಎಸ್ಪಿ ರಾಮು ಅರಸಿದ್ದಿ ಹಾಗೂ ಸಿಪಿಐ ಸುನಿಲ್ ಕಾಂಬಳ ಒಳಗೊಂಡ ತಂಡ ಪರಿಶೀಲನೆ ನಡೆಸಿದೆ. ಪೆಟ್ರೋಲ್ ಪಂಪ್ ಐತಲ್ಲ ಅಲ್ಲಿ ಅದರ ಸ್ವಲ್ಪ ಮುಂದ್ಗಡೆ ಅದು ಇದು ಪ್ರೈಮ್ ಸ್ಕೂಲ್ ಹತ್ತಿರ ಅದೊಂದು ಫೈರ್ ಶುಡ್ ಆಗಿದೆ. ಅದು 1 ಅಥವಾ 2 ಆಗಿರ್ಬೋದು. ಇಬ್ರು ಮಂದಿ ಬೈಕ್ ಮೇಲೆ ಇದ್ರು. ಒಬ್ಬ ಬ್ಲೂ ಇದು ಹಾಕೊಂಡಿದ್ದ, ಸ್ಕಾರ್ಫ್ ಕೈಂಡ್ ಆಫ್ ಸ್ಕಾರ್ಫ್ ಇತ್ತು. ಗಾಡಿ ಅದ್ರ ನಂಬರ್ ಪ್ಲೇಟ್ ವೈಟ್ ನಂಬರ್ ಪ್ಲೇಟ್ ಇತ್ತು. ಫೈರ್ ಆಗಾನ ನಾನು ಸೀದಾ ಗಾಡಿ ನಮ್ಮ ಇದು ಕಾಂಗ್ರೆಸ್ ಆಫೀಸ್ ಬಲ್ಲಿಂದ ಹೋಗಿ ಕೋರ್ಟ್ ಬಲ್ಲಿಂದ ಹೋಗಿ ಸೀದಾ ಮನೆ ಕಡೆ ಬಂದಿದ್ದೀನಿ. ಅದು ಫೈರ್ ಆಗಿ ಇದು ಎಲ್ಲ ಆಗಿದೆ. ನಾನು ಪೊಲೀಸ್ ಸ್ಟೇಷನ್ ಬಂದು ಇದು ಮಾಡಿದೆ, ಇದು ಹೇಳಿನಿ ಹಿಂಗೆ ಆಗೈತೆ ಅಂತ ಹೇಳಿ. ಅವರು ಸ್ಪಾಟಿಗೆ ಬಂದು ನೋಡ್ಕೊಂಡಾರೆ. ಬಟ್ ಅದು ಏನು ಬುಲೆಟಿಂದು ಏನು ಅದು ಹುಡ್ಕಾಡ್ಲಾಗತ್ತಾರ ಅವರು. ಅದು ಒಂದು ಗಾಡಿಯಾಗ ಏನು ಐತಿ ಅಂತ ಅದು ಒಂದು ಹುಡ್ಕಾಡ್ಲಾಗತ್ತಾರ. ನಾನು ಕಂಪ್ಲೇಂಟ್ ಕೊಡು ಅಂತ ಹೇಳ್ಯಾರ. ನಾನು ಕಂಪ್ಲೇಂಟ್ ಕೊಡಕ್ಕೆ ಬಂದೀನಿ. ಅವ್ರು ನಾನು ಫಾಲೋ ಮಾಡ್ಕೊಂಡು ಕಂಟಿನ್ಯೂಸ್ಲಿ ಫಾಲೋ ಮಾಡ್ಕೊಂಡು ಬಂದು ಮುಂದ್ಗಡೆ ನನ್ಗೆ ಫೈರ್ ಮಾಡ್ಯಾರ. 1 ಅಥವಾ 2 ಫೈರ್ ಆಗ್ಯಾವ. ಇಬ್ರು ಅದಾರ, ಬೈಕ್ ಮೇಲೆ ಇದ್ರು, ಇಬ್ರು ಅದಾರ. ಮನೆ ಕುರಿತಂತೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ಮಾಜಿ ಕಾರ್ಪೊರೇಟರ್ ಅವರ ಪುತ್ರನ ಮೇಲೆ ಯಾರು ಅಟ್ಯಾಕ್ ಮಾಡಿರಬಹುದು ಅಂತ ಅವರು ಡೌಟ್ ಪಡ್ತಾ ಇದ್ದಾರೆ. ಅಂದ್ರೆ ಇದು ವೈಯಕ್ತಿಕ ದ್ವೇಷದಿಂದ ಆಗಿರುವಂತಹ ಅಟ್ಯಾಕ್ ಅಥವಾ ಏನಾದ್ರು ರಾಜಕೀಯ ವೈಷಮ್ಯ ಏನಾದ್ರು ಇದ್ರ ಹಿಂದೆ ಇದೆ ಅಂತ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅವ್ರಿಗೆ? ಪೆಟ್ರೋಲ್ ಬಂಕ್ ಧನ್ಯವಾದ. ಕಾರಿನ ಗಾಜಿಗೆ ಗುಂಡು ತಗುಲಿದ ಪರಿಣಾಮ ಅನಾಹುತ ತಪ್ಪಿದೆ. ಅಂದ್ರೆ ಮಾಜಿ ಕಾರ್ಪೊರೇಟರ್ ಶಹನಾಜ್ ಬೇಗಂ ಪುತ್ರನಿಗೆ ಏನೂ ಆಗಿಲ್ಲ. ಸೊ ಕಾರಿನಲ್ಲಿ ಹಿಂಗೆ ಪ್ರಯಾಣಿಸ್ತಾ ಇರಬೇಕಾದ್ರೆ ಬೈಕ್ನಲ್ಲಿ ಫಾಲೋ ಮಾಡ್ಕೊಂಡು ಬಂದಂತಹ ಇಬ್ಬರು ಮುಸುಕುಧಾರಿಗಳು ಈ ಒಂದು ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಸೊ ವಿಜಯಪುರ ಪಾಲಿಕೆ ಕಾರ್ಪೊರೇಟರ್ ಪುತ್ರನ ಮೇಲೆ ಅಟ್ಯಾಕ್ ಆಗಿರುವಂಥದ್ದು. ಸೊ ಯಾರು ಮಾಡಿದ್ದಾರೆ ಅನ್ನುವಂತಹ ಅನುಮಾನ ಇದೆ. ಸೊ ಈ ಸದ್ಯಕ್ಕೆ ದೂರನ್ನ ದಾಖಲಿಸಿದರೆ ಅಜೀಂ ಇನಾಮದಾರ್ ಯಾರ ಮೇಲೆ ದಾಳಿ ಮಾಡಿತ್ತು ಅವರ ಹೆಸರು ಅಜೀಂ ಇನಾಮದಾರ್. ಮಾಜಿ ಕಾರ್ಪೊರೇಟರ್ ಶಹನಾಜ್ ಬೇಗಂ ಪುತ್ರ ಕಾರಿನ ಮೇಲೆ ಏಕಾಏಕಿ ಗುಂಡು ದಾಳಿ ಮಾಡ್ತಾರೆ 2 ಸಾರಿ. ಸೊ ಅದೃಷ್ಟವಶಾತ್ ಏನು ಯಾವುದೇ ರೀತಿಯಲ್ಲೂ ಕೂಡ ಅಪಾಯ ಸಂಭವಿಸಿಲ್ಲ. ಬನ್ನಿ ಕುರಿತಂತೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಕಾರ್ಪೊರೇಟರ್ ಪುತ್ರನ ಮೇಲೆ ಅಟ್ಯಾಕ್ ಆಗಿದೆ, ಗುಂಡಿನ ದಾಳಿ ಮಾಡಲಾಗಿದೆ. ಯಾರ ಮೇಲೇನಾದ್ರೂ ಅವ್ರಿಗೆ ಅನುಮಾನ ಇದೆಯಾ, ಇಂಥವರೇ ಮಾಡಿದ್ದಾರೆ ನನ್ನ ಮೇಲೆ ಅಟ್ಯಾಕ್ ಅನ್ನುವಂಥದ್ದು? ಮುಖ್ಯವಾಗಿ ಇದು ದಾಳಿ ಹಣಕಾಸಿನ ವ್ಯವಹಾರ ಕಾರಣ ಅಂತ ಹೇಳಿ ಪ್ರಾಥಮಿಕವಾಗಿ ಪೊಲೀಸರು ಅಧಿಕೃತವಾಗಿ ಇವರಿಗೆ ನೀಡುವುದಾಗಿದೆ ಅಷ್ಟೇ. ಏನಂದ್ರೆ ನಿನ್ನೆ ಕಳೆದ 11:30 ಸುಮಾರು ಆಗುತ್ತದೆ ಪ್ರಥಮವಾಗಿ ಇರುತ್ತೆ. ಅಂದ್ರೆ ಬಸ್ ಸ್ಟಾಪ್ ಅಂದ್ರೆ ಬಸ್ ಮನೆಗೆ ತೆಗೆದಿರ್ಬೇಕಾದ್ರೆ ಅದು ಹೊರಬಸ್ಸಲ್ಲಿ ಇರ್ತಿರುತ್ತೆ. ಸುಮಾರು ಅರ್ಧ ಕಿಲೋಮೀಟರ್ ಫಾಲೋ ಅಪ್ ಮಾಡಿದ್ದಾರೆ ಅಂತೇಳಿ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಅದ್ರ ಜೊತೆಗೆ ಅವರು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಿಂದೆ ಬಸ್ ಇರೋದನ್ನ ಒಂದು ಅಬ್ಸರ್ವ್ ಮಾಡಿದ್ದಾರೆ. ಆದ್ರೆ ಇವರು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದಿರೋದ್ರಿಂದಾಗಿನೇ ಒಂದು ಘಟನೆ ನಡೆದಿದೆ. ಹಾಗಾಗಿ ಪೊಲೀಸರು ಸದ್ಯ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಿದ್ದಾರೆ. ಮುಖ್ಯವಾಗಿ ಏನಂತಂದ್ರೆ ಆರೋಪಿಗಳು ಏನಿದ್ದಾರೆ ಹಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ನನ್ನ ಮೇಲೆ ದಾಳಿ ನಡೆಸಿದ್ದಾರೆ ಅಂತ ಹೇಳ್ತಾ ಇದ್ದ. ಇದ್ರ ಬಗ್ಗೆ ಇದುವರೆಗೂ ಯಾವುದೇ ರೀತಿ ಒಂದು ಖಚಿತವಾದ ಒಂದು ಇದು ಸಾಕ್ಷಿ ಲಭಿಸಿಲ್ಲ. ಅದಕ್ಕೆ ಪೊಲೀಸರು ಯಾವುದೇ ನೀಡ್ತಾ ಇಲ್ಲ. ಇನ್ನೊಂದು ಮುಖ್ಯವಾಗಿ ಏನಂತಂದ್ರೆ ಧನ್ಯವಾದ ಗುರುರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.